ಸ್ಥಳೀಯ ಸಂಸ್ಥೆಗಳು ಪ್ರಬಲವಾಗಿ ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಂದಿನ ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧಿರವರು ಸಂವಿಧಾನಕ್ಕೆ ತಿದ್ದುಪಡಿ ತಂದರು. ಕರ್ನಾಟಕದ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿನಲ್ಲಿ ಆ ತಾಲೂಕಿಗೆ ಸಂಬಂಧಪಟ್ಟಂತೆ 2 ಸ್ಥಳೀಯ ಸಂಸ್ಥೆಗಳಿದೆ. ಒಂದು ಚಿಕ್ಕನಾಯಕನಹಳ್ಳಿ ಟೌನ್ ಪುರಸಭೆ, ಇನ್ನೊಂದು ಉಳಿಯಾರ ಪಟ್ಟಣ ಪಂಚಾಯಿತಿ. ನಾನು ಹಲವಾರು ಬಾರಿ ಮೊನ್ನೆ ಸಚಿವರ ಗಮನಕ್ಕೆ ತಂದಿದ್ದೇನೆ. ಅಲ್ಲಿ ದುರಂತ ಏನಂದರೆ, ಕಳೆದ 4-5 ವರ್ಷದಿಂದ ಸುಮಾರು 200-250 ಕೋಟಿ ಕಾಮಗಾರಿಗಳು 2 ಕಡೆ ನಡೀತಾ ಇದೆ. ಭಾಳ ಹೆಚ್ಚಿನ ಕಾಮಗಾರಿ ಚಿಕ್ಕನಾಯಕನಹಳ್ಳಿ ಪುರಸಭೆಯಲ್ಲಿ ನಡೀತಾ ಇದೆ, ಉಳಿಯಾರಲ್ಲಿ ಕೆಲವು ಕಾಮಗಾರಿ ನಡೀತಾ ಇದೆ. ನಮಗೆ ಚಿಕ್ಕನಾಯಕನಹಳ್ಳಿ ಸಮಸ್ಯೆ ಏನಾಗಿದೆ ಅಂದರೆ, ಅವರು ಮಾತಾಡ್ತಾ ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಡಂಪಿಂಗ್ ಯಾರ್ಡನ್ನು ಪ್ರಸ್ತಾಪ ಮಾಡ್ತಾರೆ ಮಾನ್ಯ ಪೌರಾಡಳಿತ ಸಚಿವರು. ನಮಗೆ ಚಿಕ್ಕನಾಯಕನಹಳ್ಳಿ ಯಾವ ರೀತಿ ಪರಿಗಣಿಸ್ತಾ ಇದ್ದಾರೆ ಅಂದರೆ, ಪ್ರತಿ ಇಲಾಖೆಯಲ್ಲಿ ಯಾರು ಅದಕ್ಷ ಅಧಿಕಾರಿಗಳಿದ್ದಾರೆ ಅವ್ರನ್ನ ತಂದು ಪೋಸ್ಟಿಂಗ್ ಮಾಡೋದಕ್ಕೆ ಅದನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಒಂದು ಡಂಪಿಂಗ್ ಯಾರ್ಡ್ ರೀತಿ ಬಳಸ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಮುನ್ಸಿಪಾಲ್ಟಿ, ಇನ್ಕ್ಲೂಡಿಂಗ್ ಟೌನ್ ಪಂಚಾಯತಿ, ಇನ್ಕ್ಲೂಡಿಂಗ್ ತಾಲೂಕು ಆಫೀಸು. ಸ್ಥಳೀಯ ಸಂಸ್ಥೆಗಳು ಪ್ರಬಲವಾಗಿ ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಂದಿನ ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧಿರವರು ಸಂವಿಧಾನಕ್ಕೆ ತಿದ್ದುಪಡಿ ತಂದರು. ಕರ್ನಾಟಕದ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿನಲ್ಲಿ ಆ ತಾಲೂಕಿಗೆ ಸಂಬಂಧಪಟ್ಟಂತೆ 2 ಸ್ಥಳೀಯ ಸಂಸ್ಥೆಗಳಿದೆ. ಒಂದು ಚಿಕ್ಕನಾಯಕನಹಳ್ಳಿ ಟೌನ್ ಪುರಸಭೆ, ಇನ್ನೊಂದು ಉಳಿಯಾರ ಪಟ್ಟಣ ಪಂಚಾಯಿತಿ. ನಾನು ಹಲವಾರು ಬಾರಿ ಮೊನ್ನೆ ಸಚಿವರ ಗಮನಕ್ಕೆ ತಂದಿದ್ದೇನೆ. ಅಲ್ಲಿ ದುರಂತ ಏನಂದರೆ, ಕಳೆದ 4-5 ವರ್ಷದಿಂದ ಸುಮಾರು 200-250 ಕೋಟಿ ಕಾಮಗಾರಿಗಳು 2 ಕಡೆ ನಡೀತಾ ಇದೆ. ಭಾಳ ಹೆಚ್ಚಿನ ಕಾಮಗಾರಿ ಚಿಕ್ಕನಾಯಕನಹಳ್ಳಿ ಪುರಸಭೆಯಲ್ಲಿ ನಡೀತಾ ಇದೆ, ಉಳಿಯಾರಲ್ಲಿ ಕೆಲವು ಕಾಮಗಾರಿ ನಡೀತಾ ಇದೆ. ನಮಗೆ ಚಿಕ್ಕನಾಯಕನಹಳ್ಳಿ ಸಮಸ್ಯೆ ಏನಾಗಿದೆ ಅಂದರೆ, ಅವರು ಮಾತಾಡ್ತಾ ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಡಂಪಿಂಗ್ ಯಾರ್ಡನ್ನು ಪ್ರಸ್ತಾಪ ಮಾಡ್ತಾರೆ ಮಾನ್ಯ ಪೌರಾಡಳಿತ ಸಚಿವರು. ನಮಗೆ ಚಿಕ್ಕನಾಯಕನಹಳ್ಳಿ ಯಾವ ರೀತಿ ಪರಿಗಣಿಸ್ತಾ ಇದ್ದಾರೆ ಅಂದರೆ, ಪ್ರತಿ ಇಲಾಖೆಯಲ್ಲಿ ಯಾರು ಅದಕ್ಷ ಅಧಿಕಾರಿಗಳಿದ್ದಾರೆ ಅವ್ರನ್ನ ತಂದು ಪೋಸ್ಟಿಂಗ್ ಮಾಡೋದಕ್ಕೆ ಅದನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಒಂದು ಡಂಪಿಂಗ್ ಯಾರ್ಡ್ ರೀತಿ ಬಳಸ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಮುನ್ಸಿಪಾಲ್ಟಿ, ಇನ್ಕ್ಲೂಡಿಂಗ್ ಟೌನ್ ಪಂಚಾಯತಿ, ಇನ್ಕ್ಲೂಡಿಂಗ್ ತಾಲೂಕು ಆಫೀಸು.